ನನಗೆ ಅದು ಅನ್ಯಾಯ ನಾನು ಈಗ ಹೇಳತ್ತೇನೆ ಏನಪ್ಪ ಅಂತಂದ್ರೆ ನಾವೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ, ನಿಮ್ಮ ಜೊತೆನೇ ಇದ್ದೀವಿ, ಎಂ ಪಿ ಒಳಗೆ ನಿಮ್ಮದೇ ಮಾಡಿದ್ದೀವಿ. ನಾನು ನಿಮ್ಮ ಜೊತೆ ನಿಮ್ಮ ಕಾಂಗ್ರೆಸ್ದಾಗ ಬರ್ತೇವಪ್ಪ ಅಂತಲೇ MLA ಮುಖಾಂತರ ಹೇಳಿದೀವಿ, ನಮ್ಮ ಲೀಡರ್ಗಳ ಮುಖಾಂತರ ಹೇಳಿದೆವು. ನಮ್ಮನ್ನು ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಮ್ಮಷ್ಟು ನಮ್ಮನ್ನು ಬಿಡೋದಿಲ್ಲ ಅಂದ್ರೆ ಇದ್ರ ಅರ್ಥೇನಾ? ನಮ್ಮ ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಿಮ್ಮ ಟಾರ್ಗೆಟ್ ಮಾಡ್ದಂಗೆ ಮಾಡ್ತದೆ. ನಮ್ಮ ಟಾರ್ಗೆಟ್ ಮಾಡಿದೆ. ಅದಕ್ಕೆ ಕಾರಣ ಏನು? ಸಮಾಜ ಏನ್ ಹೇಳ್ತೈತಿ ಅದನ್ನೆಲ್ಲ ಕೇಳ್ತಾನೆ. ರಾಜಕಾರಣಕ್ಕಂತೂ ಇಂಪಾರ್ಟೆಂಟ್ ಏನಂದ್ರೆ ನಾವು ಇರೋದು ಛಲವಾದಿಗಳು, ಆ ಕಡೆ ಈ ಕಡೆ ಬಡದಾಡಿ ಏನೋ ಅವ್ರಿಗೆ ಸಾಲ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಮ್ಯಾಲ ಬಂದಿರ್ತೇವೆ. ನೀವು ನಮ್ಮನ್ನು ಕಾಯೋದು ಹೋಗಿ ನೀವೇ ಹೆಂಗ್ ಮುರಿದ್ರೆ ಹೆಂಗ? ನೀವೇ ನಮ್ಮನ್ನು ಕಾಯೋದು ಹೋಗಿ ನೀವೇ ಮುರಿದ್ರೆ ಹೆಂಗ? ಬೇಡ, ನಮ್ಮಿಂದ ಏನ್ ಅಡಚಣೆ ಆಗ್ತೈತೆ ಅಂದ್ರೆ ನಿಮ್ ಹಿಂಬಾಲ ಇಟ್ಕೋಬೇಕು. ಇಲ್ಪ ಅವೇನ್ ಬೇಡ, ಅವ್ನ ಕೈ ಯಾರಲ್ಲ ಅಂತ ನಮ್ಮನ್ನು ಬಿಟ್ರೆ ಬಿಡ್ಬೇಕು. ನಮ್ಮನ್ನು ನೀವು ರಾಜಕೀಯವಾಗಿ ನಮ್ಮನ್ನು ಮುಂದೆ ತರೋದು ಬೇಡ, ನೀವು ರಾಜಕೀಯವಾಗಿ ನಮ್ಗೆ ಏನು ಹೆಲ್ಪ್ ಮಾಡೋದು ಬೇಡ. ನಮ್ಮ ಎಷ್ಟಕ್ಕೆ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ರೆ ನಮ್ಮನ್ನು ಬಿಡಲ್ಲ, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋತೀವಿ. ಸರ್, ಅದು ಕಾನೂನು ಪ್ರಕಾರ ಎಷ್ಟು ಕಿಲೋಮೀಟರ್ ಆದ್ಮೇಲೆ ಒಂದು MLC ಆಗ್ಬೇಕು ಸರ್? ಅದು ಕಾಯ್ದೆ ಕಾನೂನು ಏನು ನನಗೆ ಗೊತ್ತಿಲ್ಲ. ಏನಂದ್ರೆ ಸಾರಾಪುರ ಪಂಚಾಯತಿ ಅವ್ರು ಅಲ್ಲಿ ಬೇಡ ಅಂತ ಲೆಟರ್ ಕೊಟ್ಟಾರ, ಆ ಕ್ಷೇತ್ರ MLA ಅವ್ರು ಲೆಟರ್ ಕೊಟ್ಟಾರ, ಮತ್ತು ಗ್ರಾಮಸ್ಥರು ಸಹಿತ ಲೆಟರ್ ಕೊಟ್ಟಾರ. ಅಂದಾಗ ನೀವು ಯಾಕೆ ಅಲ್ಲೇ ಮಾಡ್ಬೇಕಂತಲ್ಲಿ ಯಾಕಿರ್ಸಿ? ಅಲ್ಲೇ 3 ಅದಾವ, 4 ಅದಾವ ಅಂದ್ರೆ ಇರ್ತಾನೆ. ಅದ್ರ ಅರ್ಥ ಏನಂದ್ರೆ ನನ್ನ ಹೋಟೆಲ್ ಐತಿ, ನಾವು MSLI ಮಾಡಿ ಅವನ ಉದ್ಯೋಗನ ಕಡಿಮೆ ಮಾಡಬೇಕು, ಆಟೋಮೆಟಿಕ್ ಆಗಿ ನಾ ತುಳಿಬೇಕು ಅನ್ನೋದು ಉದ್ದೇಶ ಏನ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಹೆಲ್ಪ್ ಮಾಡ್ರಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲ ನಮ್ಮ ಗೆಳೆಯರೆಲ್ಲ ಮಾತಾಡ್ಕೊಂಡ ನಾವು ಅವರಿಗೆ ಹೆಲ್ಪ್ ಮಾಡಿದ್ವಿ. ಆ ನಂತರ ಏನಾಯ್ತಪ್ಪ ಅಂತಂದ್ರೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಾಗ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಗಳು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು. ನಾವು 2018 ನಂತರ ಯಾವುದೂ ಪಕ್ಷದಲ್ಲಿ ಗುರುತಿಸಿಕೊಂಡಿರಲಿಲ್ಲ. ನಾವು BJP ಆಯಿತು, ಕಾಂಗ್ರೆಸ್ ಆಯ್ತು, ಯಾವುದೂ ಪಕ್ಷದಲ್ಲಿ ಗುರುತಿಸಿಕೊಂಡಿರಲಿಲ್ಲ. ಸಂಘಟನೆ ಜೊತೆ ಕೆಲಸ ಮಾಡ್ಕೋ, ಸೋಷಿಯಲ್ ಕೆಲಸ ಮಾಡ್ಕೋ ಹಂಗೆ ಹೊಟ್ಟಿದ್ದೆ ನಾನು. ಅವಾಗ ನನಗೆ ಎಲ್ಲೋ ಒಂದು ಕಡೆ ಇಲ್ಲ, ಯಾವ ಕಡೆ ಒಂದು ಕಡೆ ಗುರುತಿಸ್ಕೋಬೇಕು, ಒಬ್ಬರ ಪಕ್ಷದಾಗ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾನ್ಯ ಹುಬ್ಳಿ ಶಾಸಕರಾದಂಥ ಪ್ರಸಾದ್ ಹಬ್ಬ ಅವ್ರನ್ನ ಕರ್ಕೊಂಡ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾದೆ. ಇಲ್ಲ, ನಾನು ಕಾಂಗ್ರೆಸ್ದಲ್ಲಿ ಕೆಲಸ ಮಾಡ್ತೀನಿ, ನಾನು ಕಾಂಗ್ರೆಸ್ದಾಗ ಇರ್ತೀನಿ ಅಂತ ಹೋಗಿ ಭೇಟಿಯಾದೆ. ಆ ನಂತರ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ತನಕ ಅವ್ರು ಏನು ನನಗೆ ಹೇಳಿಲ್ಲ, ಹಂಗೆ ಮುಂದೋಯ್ತು, ನಾವು ಹಂಗೆ ಉಳಿದು ಬಿಟ್ಟಿವಿ. ಕೊನೆಗೆ MP ಎಲೆಕ್ಷನ್ ಬಂದಾಗ ಮತ್ತೆ ಕರೆ ಹಚ್ಕೊಟ್ರು ಅವ್ರನ್ನ. ನಾವು ಹೋದಾಗ ಹೇಳಿ, ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇರ್ತಾನಂದ್ರೂ ನನಗೇನು ಮಾಡಲಿಲ್ಲ ನೀವು, ಅದಕ್ಕೆ ಈಗಾದರೂ ಸಹಿತ ಪಕ್ಷದಾಗ ಯಾವುದಾರ ಒಂದು ಸ್ಥಾನಮಾನ ಕೊಡ್ರಿ, ನನಗೆ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ ಅತಲ್ಲಿ ಹೇಳಿದಾಗ ಆಯಿತು, ನಾವು ಏನಾರು ಮಾಡೋಣ ಅಂತ ಹೇಳಿ ನಾ MP ಒಳಗೆ ಎಲೆಕ್ಷನ್ ಅಂದರೆ ಭಾಳ ಮೈಮೇಲೆ ತೊಗೊಂಡು ಮಾಡಿದ್ವಿ. ಸ್ವತಃ ಸತೀಶ್ ಜಾರಕಿಹೊಳಿಯನ್ನ ನಮ್ಮ ಊರಿಗೆ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರೆಲ್ಲ ಸೇರಿಸಿ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ನಂತರ ಬೆಳಗಾವಿಯಿಂದ ಎಷ್ಟೋ ಜನ ನಮ್ಮ DSS ಲೀಡರ್ಗಳು ಬಂದರು. ನಮ್ಮ ಹೋಟೆಲ್ದಲ್ಲಿ ಅವ್ರು ಇರಾಕ್ ವ್ಯವಸ್ಥೆ ಮಾಡಿ, ಅಲ್ಲೇ ಎಲ್ಲ ಪ್ರೆಸ್ ಮೀಟ್ ಮಾಡಿ, ಅವ್ರು ಊಟದ ವ್ಯವಸ್ಥೆ ಮಾಡಿ, ಜೊತೆಗೆ ಒಂದು ಗಾಡಿ ಮಾಡ್ಕೊಂಡು ನಮ್ಮ ದಲಿತ ಸಂಘಟನೆ ಎಲ್ಲ ಹಿರಿಯರನ್ನು ಕರ್ಕೊಂಡು ಪೂರ್ತಿ ಎಲ್ಲ MP ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಿರುಗಾಡಿ ನಾನು ಪ್ರಚಾರ ಮಾಡಿದಂಥ ರಿಸಲ್ಟ್ ಆಯಿತು, ಎಲ್ಲ ಆಯಿತು. ಆ ನಂತರ ಸಹಿತ ನಮ್ಮನ್ನೇನವ್ರ ಪಕ್ಷದಾಗ ಕರ್ಕೋಬೇಕು, ಗುರುತಿಸ್ಬೇಕಂತ ಮಾಡಲಿಲ್ಲ. ಆದ್ರೆ ಒಂದೇನು ಸಮಸ್ಯೆ ಆಯ್ತು ಅಂತಂದ್ರೆ, ಈ MP ಎಲೆಕ್ಷನ್ ಆದ ನಂತರನ ಅವ್ರಗಳ ಗ್ರಾಮದಲ್ಲಿ ಅದು ಯಮಕಲ್ಮಡಿಯಲ್ಲಿ ಇರ್ತಕ್ಕಂಥ MSIL ಅನ್ನ ಶಿಫ್ಟ್ ಮಾಡಿ ಅವ್ರಗಳಿಗೆ ಮಾಡಿದ್ರು. ಅವಾಗ ನಾವು ವಿಚಾರ ಮಾಡಿದ್ವಿ, ಯಾಕಪ್ಪ ನಾವೆಲ್ಲ MP ಇವ್ರು ಸಪೋರ್ಟ್ ಮಾಡಿದ್ದೀವಿ, ನಂದು ಉದ್ಯೋಗ ಐತಿ, ಯಾಕೆ ಇವ್ರು ಇಲ್ಲಿ MSIL ಶಿಫ್ಟ್ ಮಾಡಿದ್ರು ಅನ್ನೋ ಒಂದು ಕೊರಗ ಕಾಡಕೈತಾನೆ. ಇಷ್ಟೆಲ್ಲ ನಾವು ಅನುಕೂಲ ಮಾಡಿದ್ರು ಸಹಿತ ಹಿಂಗೆ ಮಾಡಿರಲ್ಲ ಆತನೇ. ಅದು ಯಮಕಲ್ಮಡಿಯಿಂದ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡಿದ್ರು. ಅದು ಸಹಿತ ನನ್ನ ಹೋಟೆಲ್ ಭಾಳಷ್ಟು ಅನಾನುಕೂಲ ಆಗೈತೆ. ಅವಾಗ ನಾನೇನು ತಿಳ್ಕೊಂಡೆ, ಇಲ್ಲ ನಾವು ಅವ್ರಿಗೆ ಏನಾದ್ರು ವಿರೋಧ ಮಾಡ್ರ ನಮಗೆ ಅವರ ರಾಜಕಾರಣದಾಗ ವಿರೋಧ ಮಾಡ್ತಾರೆ, ನಮ್ಮ ಉದ್ಯೋಗಕ್ಕೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಂಡೆ. ಆದ್ರೆ ನಾನು MP ಒಳಗೂ ಅವ್ರದ್ದು ಮಾಡಿದ್ರು ಕೂಡ ಅವ್ರಗಳ ಗ್ರಾಮಕ್ಕೆ MSIL ಬಂತು. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ವಿರೋಧ ಛಲವಾದಿಗಳ ಜಿಲ್ಲೆಯಲ್ಲಿ ಒಂದು 2 ಜನ CL7 2 ಲೈಸೆನ್ಸ್ ಅವು. ಆ ಲೈಸೆನ್ಸ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಷ್ಟಪಟ್ಟಿರ್ತೀವಿ, ಏನೆಲ್ಲ ತ್ರಾಸ ಮಾಡ್ಕೊಂಡು, ಲೋನ್ ಮಾಡ್ಕೊಂಡು, ಅದು ಇದೆಲ್ಲ ಮಾಡ್ಕೊಂಡು ಆ ಹೋಟೆಲ್ ಮಾಡಿದ್ವಿ. ಅವಾಗ ಅವ್ರಗಳ ಗ್ರಾಮಕ್ಕೆ ಆ MSIL ಮಾಡಿದ್ವಿ. ಹೋಗ್ಲಿ ಬಿಡಪ್ಪ, ಏನೋ ಮಾಡಿದಾರಂತ ಬಿಟ್ಟುಬಿಟ್ಟೆ. ಆ ನಂತರ ನಾನು ಒಂದು ನನ್ನ ರಾಜಕೀಯ ಭವಿಷ್ಯನ ರೂಪಿಸ್ಕೋಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾ ಏನು ಮಾಡಿದಪ್ಪ ಅಂತಂದ್ರೆ, ಇಲ್ಲ ನಂದೇ ಆದಂಥ ಒಂದು ಸಂಘಟನೆ ಮಾಡೋಣ ಅಂತ ಹೇಳಿ
ನಾನು ಬಾಬಾ ಸಾಹೇಬರ ಹೆಸರಿನಲ್ಲಿ ಅನೇಕ ಗುಡಿಸದಲ್ಲಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮಲ್ಲೇ ಕಾರ್ಯಕ್ರಮ ಆಗಿರ್ಬೋದು, ಇಂಗ್ಳಿ, ಹೊಸೂರು, ಈ ರೀತಿ ಅಂದ್ರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ವಿಚಾರನ ಇಟ್ಕೊಂಡು ನಾ ಯಾರನ್ನೂ ಕರಿಗಂದ ಕಾರ್ಯಕ್ರಮಗಳು ಮಾಡಕ್ಕೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ ನಾ ಯಾವ ರಾಜಕಾರಣಿಗಳನ್ನು ಕರೀಲಿಲ್ಲ.